ಸಂಸ್ಕೃತಿ ಅಭಿಯಾನ 2025 ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನವರೆಗೆ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭವಾಗಲಿದ್ದು, ಈ ಒಂದು ಅಭಿಯಾನದಲ್ಲಿ ನೂರಾರು ಜನ ಬಸವಾಭಿಮಾನಿಗಳು ಮತ್ತು ಮಠಾಧೀಶರು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ. ಕಲಬುರಗಿ ನಗರಕ್ಕೆ ಬರ್ತಕ್ಕಂಥ 2ನೇ ತಾರೀಕಿನ ದಿವಸ ಕಲಬುರಗಿ ನಗರಕ್ಕೆ ಈ ಒಂದು ಅಭಿಯಾನ ಆಗಮಿಸಲಿದ್ದು, ಈ ಒಂದು ಅಭಿಯಾನಕ್ಕೆ ಕಲಬುರಗಿಯ ಎಲ್ಲ ಸಾರ್ವಜನಿಕರು ಇವತ್ತು ಸಹಕಾರ ನೀಡಬೇಕು ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ವಿಶೇಷ ಏನು ಅಂತಂದರೆ, ಬಸವಾದಿ ಶಿವಶರಣರ ತತ್ವಾದರ್ಶಗಳನ್ನು ಜನಮನದಲ್ಲಿ ಬಿತ್ತುವ ಒಂದು ಒಳ್ಳೆಯ ವಿಚಾರವನ್ನು ಈ ಒಂದು ಕಾರ್ಯಕ್ರಮ ಹೊಂದಿದ್ದು, ವಿಶೇಷವಾಗಿ ಅವತ್ತಿನ ದಿವಸ ನಮ್ಮ ಈ ಒಂದು ಶರಣಬಸವೇಶ್ವರ ಸೆಂಟಿನರಿ ಹಾಲ್ನಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಲಿದ್ದು, ಅಲ್ಲಿ ಸುಮಾರು 50 ಜನ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಒಂದು ನಾಟಕ ಜಂಗಮದೆಡೆಗೆ ಅಂತಕ್ಕಂಥ ನಾಟಕ ಪ್ರದರ್ಶನ ಇರುತ್ತೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಆ ಸಿಕ್ಕಾವಿನೊಳಗೆ ಒಂದು ಹೋರಾಟ ಮಾಡೋಕ್ಕೆ ಪರ್ಮಿಷನ್ ಕೊಡೋಂಗಿಲ್ಲ. ಪಾಪ ವೇಸ್ಟ್ ಅವರು ಅವತ್ತು ಆ ಫಾರೆಸ್ಟ್ ನಾಳಿಂದ ನೀವು ಬರ್ಬಾರ್ದು. ಏನಿದು ದಾಳಿ ಸರ್ಕಾರ ಯಾಕೆ ಸುಳ್ಳು ಹೇಳ್ತೈತಿ? ನೀವು ಸುಳ್ಳು ಹೇಳಬಾರ್ರಿ. ಇಲ್ಲ ನೀವು ಇಲ್ಲಿಯವರಲ್ಲಪ್ಪ, ನಿಮ್ಗೆ ಹಕ್ಕುಪತ್ರ ಕೊಡಂಗಿಲ್ಲ, ನೀವು ಈ ಭೂಮಿ ಮೇಲೆ ಉಳುಮೆ ಮಾಡಕ್ ಬರಂಗಿಲ್ಲ, ನಾನು ನಿಮ್ಮ ಊರಿಗೆ ಬರಂಗಿಲ್ಲ, ಓಟ್ ಹಾಕ್ತಾರೆ ಅಂತ ಹೇಳೋದು ಹೌದಲ್ಲ? ನೀವು ಇಲ್ಲಿ ರಾಜ್ಯದವರಲ್ಲ, ಈ ಊರದವರಲ್ಲ, ಇವ್ರು ನನಗೆ ಓಟ್ ಹಾಕ್ತಾರೆ, ನಾ ಈ ನಿಮ್ಮ ಓಟ್ ಹಾಕ್ತೇನೆ ಇವತ್ತರ ಹೇಳೋದು. ಎರಡು ಕ್ಲಿಯರ್ ಮಾಡ್ಬೇಕಲ್ಲ. ಈಗ ನಾವು ಕಳೆದ ಬಾರಿ ಹೋರಾಟ ಮಾಡಿದ್ವಿ, ಶಿರಾಟ್ಟಿ ಒಳಗೆ ಒಂದು 5 ದಿನ ಹಗಲೇ ರಾತ್ರಿ ಮಳೆ ಒಳಗೆ ಹೋರಾಟ ಮಾಡಿದ್ವಿ. ಈ ಕೂತ ಬರ್ಕೊಟ್ರೆ ನಮ್ಗೆ ಅದನ್ನೆಲ್ಲ ಕಮಿಟಿ ಮಾಡ್ತೀವಿ. ಹೊಸ ಬಗರು ತಗೊಳ್ದಾರನ್ನ ನಾವು ಅವ್ರನ್ನ ಅರ್ಜಿ ತಗೊಂಡು ಅಪ್ಲಿಕೇಶನ್ ತಗೊಂಡು ಅವ್ರಿಗೆಲ್ಲ ಇದನ್ನ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಯಾವ ತರ ಸಮಾಜ ಕಲ್ಯಾಣ ಅಧಿಕಾರಿ ಈ ಜನರಿಗೆ ಹೋಗಿದಾರ, ನೀವು ಗ್ರಾಮ ಪಂಚಾಯತಿ ಅಧಿಕಾರಿ ಎಲ್ಲರೂ ಹೋಗಿದಾರ, ನೀವು ತಹಸೀಲ್ದಾರ್ ಅವರು ಯಾರು ಹೋಗಿದಾರ, ಮತ್ತೆ ನೀವು ಎಲ್ಲದಿರಪ್ಪ, ಎಲ್ಲ ಮಲ್ಕೊಂಡಿರಿ. ನೀವು ಬರೀ ಕಂದಾಯ ಕೇಳಕ್ಕೆ ಒಂದು ಬರ್ತೀರಿ, ಇಲ್ಲ ನಮಗೆ ಚಾವಿ ಹಾಕ್ಸಾಕ್ ಬರ್ತೀವಿ, ನಮಗೆ ಹೆದರ್ಸಾಕ್ ಬರ್ತೀವಿ. ಹಂಗಾರೆ ನಾವೇನು ತೀರ್ಮಾನ ಮಾಡಿದ್ರೆ ಇದ್ದಾರೆ, ಮಾನ ಮರ್ಯಾದೆ ಕೊಟ್ಟದಾದ್ರೆ ನಿಮಗೆಲ್ಲ 20 ವರ್ಷ ಕೊಟ್ಟಿವಿ. ನಾವು ಹಿರಿಯರು 100 ವರ್ಷ ಕೊಟ್ಟಾರ. ಇನ್ನು ಮುಂದೆ ನೀವೇನಾದರೂ ಹಿಂಗೆ ನಮಗೆ ಹೇಳ್ಕೊಂತ ಸುಳ್ಳು ಹೇಳ್ಕೊಂತ ಮೋಸ ಮಾಡ್ಕೊಂಡು ಹೊಂಟ್ರಂದ್ರೆ ನೀವು ಸಿಕ್ಕಲ್ಲೇ ನಾವು ನಿಮ್ಮ ಮೂಲಕ ಹೋರಾಟ ಮಾಡಬೇಕಾಗತ್ತದ. ಯಾವ ರೀತಿ ಹೋರಾಟ ನನಗೆ ಗೊತ್ತಿಲ್ಲ. ಒಂದೊಂದು ಹೆಣ್ಮಗಳು ಸಹಿತ ಏನು ಮಾಡ್ತಾವ ಗೊತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಊರಿಗೆಲ್ಲ ಹಳ್ಳಿ ಹೊಡೆದು ವಜ್ಜೆ ಆಗತ್ತ, ಹೌದಿಲ್ಲ? ಏನ್ ಮಾಡ್ತೀರಿ? ಬಂದಾಗ ಪ್ರಶ್ನೆ ಮಾಡ್ತೀರಿಲ್ಲ, ಹಂಗೆ ಹಿಡಿಬೇಕು. ಏನ್ ಮಾಡ್ಬೇಕು? ಹಂಗೆ ಹಿಡಿಬೇಕು, ಕುಂದಿರ್ಬೇಕು, ಕಟ್ಟೆ ಹಾಕ್ಬೇಕು. ಬಂದ್ರ ಹೌದಲ್ಲ? ನಿಮ್ಮನ್ನು ಹೊರಗೆ ಹೋಗಂತೀರಲ್ಲ, ನೀವು ಮಾಡಿ ಹೋಗೋ ದೊಡ್ಡ ಮಾರಾಟ ಕೇಳ್ಬೇಕ. ಏನ್ ಮಾಡ್ಬೇಕು? ಇದನ್ನ ಮಾಡಿ ಹೋಗ್ಬೇಕು ಅಂತಕ್ಕಂಥ ವಿಚಾರ